ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ಮೂಡಿ ಬರುವ ಎಲ್ಲಾ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಕಳೆದ ದಿನಗಳಲ್ಲಿ ನಡೆದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನ ಕೊಲೆ ಹತ್ಯೆ ಖಂಡಿಸಿ ಜಗಳೂರು ತಾಲೂಕು ವೈದ್ಯರ ಒಕ್ಕೂಟ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಪ್ರತಿಭಟನೆ ನೇತೃತ್ವವನ್ನು ವಹಿಸಿಕೊಂಡು ಹಿರಿಯ ವೈದ್ಯರಾದ HR ಶಂಕರಪ್ಪ ಅವರು ಮಾತನಾಡಿದರು. ಕೋಲ್ಕತ್ತಾದ RJR ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪಿಗಳನ್ನು, ಕೊಲೆಗಡುಕರನ್ನು ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಗಲ್ಲು ಶಿಕ್ಷೆಗೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಶಿವಪ್ರಕಾಶ್, ಡಾಕ್ಟರ್ ಮಾಲಸ್ವಾಮಿ, ಡಾಕ್ಟರ್ ಅನಿರುದ್ಧ್, ಗಂಗಾಧರ್, ಡಾಕ್ಟರ್ ಅರ್ಪಿತಾ, ಡಾಕ್ಟರ್ ತೋಟನಗೌಡರು, ಡಾಕ್ಟರ್ ಅಂಜು ಪ್ರಕಾಶ್, ಡಾಕ್ಟರ್ ಸುಜಾತ, ಡಾಕ್ಟರ್ ಮಹೇಶ್, ಡಾಕ್ಟರ್ ಜಯಕುಮಾರ್, ತನುಜಾ, ಗೀತಾ, ಮೀನಾಕ್ಷಿ ಸೇರಿದಂತೆ ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ಷಣ್ಮುಖಪ್ಪ, ಜಯಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಇವತ್ತು ವೈದ್ಯರು ಬಂದು ಬೀದಿ ನಿಂತಿದ್ದಾರೆ ಅಂದರೆ ದೇವರೇ ಬಂದು ಬೀದಿ ನಿಂತಂಗೆ. ಇಂಥ ಒಂದು ಈ ಕಲ್ಕತ್ತಾದಲ್ಲಿ ಆದಂಥ ಒಬ್ಬ ಕಿರಿಯ ವೈದ್ಯ, ಅವರು ಎದೆರೋಗ ತಜ್ಞರು PG ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿನಿ, ಅವರಿಗೆ ರೆಸ್ಟ್ ಮಾಡ್ತಕ್ಕಂಥ ಸಮಯದಲ್ಲಿ ಸಮಾಜಘಾತಕರು ಒಳಗೆ ನುಗ್ಗಿ ಅಮಾನುಷವಾಗಿ ಕೊಲೆಯನ್ನು ಮಾಡಿದರು. ಈ ಕೊಲೆಯನ್ನು ದೇಶಾದ್ಯಂತ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಲಿ, ಸಾರ್ವಜನಿಕ ಆದಮೇಲೆ ಬರೀ ಇಷ್ಟಕ್ಕೆ ಮುಗಿಲಿಲ್ಲ. ಅದು ಯಾರು ಆ ಅಪರಾಧವನ್ನು ಎಸಗಿದ್ದಾರೆ ಇದುವರೆಗೂ ಕೂಡ ಅವ್ರಿಗೆ ಯಾವುದೇ ಅಂತಿಮ ಘಟ್ಟಕ್ಕೆ ತಂದಿಲ್ಲ. ಈಗ ಏನು ಮಾಡಬೇಕು ಅಂದರೆ ನಮ್ಮೆಲ್ಲರ ಆಸೆ ಏನು ಅಂದರೆ ಅವನಿಗೆ ಈ ಅತ್ಯಂತ ಘೋರವಾದ ಶಿಕ್ಷೆ ಏನ್ ಮಾಡಿರ್ತಾನೆ ಅದನ್ನೇ ಮಾಡ್ಬೇಕು. ಈಗ ನೀವು ದುಬೈಯಲ್ಲಿ ತಗೊಳ್ರಿ, ಯಾರು ಅವನ್ ಪೂರ್ತಿ ಏನು ಎಲ್ಲಿ ರೇಪ್ ಮಾಡೋದಕ್ಕೆ ಯಾವ್ದು ಉಪಯೋಗಿಸಿದ ಸಾಮಾನು ಅದೇ ಸಾಮಾನು ಕಟ್ಟಿದ್ರೆ ಕೈನೇ ಕಟ್ ಮಾಡ್ತಾರೆ. ಅವನ ಜೀವನದಲ್ಲಿ ಎಂದಕ್ಕೂ ಆ ಕೃತ್ಯಗಳನ್ನು ಎಸಗಿರಬಾರ್ದು. ಜೊತೆಗೆ ನೋಡಿದ್ರೆ ಕೂಡ ಈ ದುಬೈಯಲ್ಲಿ ಹೋಗ್ರಿ, ರಾತ್ರಿ ಹೆಣ್ಮಕ್ಳು 12 ಗಂಟೆ 1 ಗಂಟೆಗೆ ಹೋಗ್ಬೋದು. ಇಂಡಿಯಾದಲ್ಲಿ ಜಗಳೂರಿನಲ್ಲೂ ಕೂಡ ವ್ಯವಸ್ಥೆ ಅಷ್ಟೊಂದು ಹದಗೆಟ್ಟಿದೆ ಅಂತಂದ್ರೆ ಎಲ್ಲರೂ ಕೂಡ ಈ ವೈದ್ಯ ಒಂದು ಸಾಂಕೇತಿಕವಾಗಿ ಮಾಡುವಂತ ಧೈರ್ಯವನ್ನು ಯಾರಿಗೂ ಬರಬಾರ್ದು. ಅದಕ್ಕೆ ಒಂದು ಅರ್ಥ ಬರೋದು. ಅದೇ ರೀತಿ ನಮ್ಮ ವೈದ್ಯ ಸಿಬ್ಬಂದಿಗೆ ಎಲ್ರಿಗೂ ಇವತ್ತು ಕಲ್ಕತ್ತಾಗಲಾಗಿದೆ. ಸಿಬ್ಬಂದಿಗೆ, ವೈದ್ಯಕೀಯೇತರ ಸಿಬ್ಬಂದಿಗೆ, ನಮ್ಮ ಫಾರ್ಮಾಗಳಿದ್ದಾವೆ. ನಾವು ಬಹಳ ಕಷ್ಟದಲ್ಲಿ ಇರ್ತೀವಿ ಕೆಲವೊಂದ್ಸರಿ. ನಾವು ಓಡಾಡಿದ್ರೆ ಏನಂತಾರೆ ಅಂದ್ರೆ, ನೀವು ಡಾಕ್ಟರ್ ಆಗಿದ್ದೀರಾ, ಎಲ್ಲರ ಅವ್ನು ಕೊಳ್ಪಟ್ಟೆ ಹಿಡಿತೀರಾ ಅಂತ ಹೇಳ್ತಾರೆ. ಅವ್ರಿಗೆ ಕೊಳ್ಪಟ್ಟೆ ಹಿಡಿದು ನಮ್ಗೆ ಏನಾಗೋದಿಲ್ಲ ಅಂದ್ರೆ ಅವ್ರು ಹಿಡಿಬೋದು ಅಂತ ಹೇಳ್ತಾರೆ. ಅದರಿಂದ ನಾವು ಸೌಮ್ಯ ಸ್ವಭಾವದಾಗಿರೋದ್ರಿಂದ ನಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡು, ಈಸಿಯಾಗಿ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಪ್ರಾಣ ತೆಗೆಯೋದಕ್ಕೂ ಕೂಡ ಹೇಸೋದಿಲ್ಲ. ಇಂಥ ಒಂದು ಹೇಯ ಕೃತ್ಯವನ್ನು ಅತಿ ತೀವ್ರವಾಗಿ ಖಂಡಿಸಿ ನಮ್ಮ ದಂಡಾಧಿಕಾರಿಗಳು ನಮಗೆಲ್ಲ ರಕ್ಷಣೆ ಕೊಡಬೇಕು. ಎಲ್ಲ ವೈದ್ಯಕೀಯ ರಕ್ಷಣೆ ಕೊಟ್ಟಾಗ್ಲೇ ಅದಕ್ಕೊಂದು ಅರ್ಥ ಬರೋದು. ದೇವರು ಪೂಜೆ ಮಾಡೋದಕ್ಕೆ ಒಂದು ಅರ್ಥ ಇದೆ. ನಾವು ಯಾವುದೇ ಥರ ತೊಂದರೆ ಆಗದಂಗೆ ಸಾರ್ವಜನಿಕರು ಕೂಡ ನಮ್ಗೆ ಸಹಕಾರ ಮಾಡಬೇಕು. ಸಾರ್ವಜನಿಕರು ಅತಿ ತೀವ್ರವಾಗಿ ಖಂಡಿಸ್ಬೇಕು, ಎತ್ಬಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಆವಾಗಲೇ ನಮಗೆ ಒಂದು ಈ ಸಮಾಜದಲ್ಲಿ ಶಾಂತಿ ಬರ್ತದೆ. ಸಮಾಜದಲ್ಲಿ ವೈದ್ಯಾಧಿಕಾರಿಗಳು ಇದ್ದಾಗ ಅವ್ರ ಮೇಲೆ ಮಾನಹಾನಿ ಮಾಡಿ ಅವ್ರನ್ನ ಇದು ಮಾಡಿರ್ತಾರೆ. ಇದ್ರ ಬಗ್ಗೆ ಕಾನೂನು ಕೈಗೊಂಡು ಅವ್ರ ಮೇಲೆ ಶಿಕ್ಷೆ ಹೊರಿಸಬೇಕು. ಅವರು ಸಾಕ್ಷ್ಯನಾಶ ಮಾಡಲು ಅಲ್ಲಿರುವ ಗುಡ್ರೆಲ್ಲ ಬಂದು ಆ ಬಿಲ್ಡಿಂಗ್ನಲ್ಲಿರೋ ಆಡಿಟೋರಿಯಂ ಎಲ್ಲ ಹೊಡೆದು ಹಾಕಿದ್ದಾರೆ. ಯಾವುದೇ ಗುರುತುಗಳು ಸಿಗದ ಹಾಗೆ ಅವರಿಗೆ ಅನುಕೂಲ ರೀತಿಯಲ್ಲಿ ಅಲ್ಲಿ ಕಲ್ಕತ್ತಾದಲ್ಲಿ ಮಾಡಿದ್ದಾರೆ. ಅವರು 506 ಜನ ಅವರು ಸಂತ್ರಸ್ತೆಯ ವಿರುದ್ಧವಾಗಿ, ಅವರು ಯಾರು ಸಂತ್ರಸ್ತೆಯನ್ನು ರೇಪ್ ಮಾಡಿದ್ರು ಅವ್ರ ಪರವಾಗಿ ಅದೆಲ್ಲ ಮಾಡಿ ಅದನ್ನು ಸಾಕ್ಷ್ಯನಾಶ ಮಾಡಲು ಪ್ರಯತ್ನ ಮಾಡಿರ್ತಾರೆ. ಆದ್ದರಿಂದ ಅವರು ಯಾರು ಅಂತ ಕಂಡುಹಿಡಿದು ಅವ್ರ ಮೇಲೆ ಕಾನೂನು ಕೈಗೊಳ್ಳಬೇಕಂತ ರಕ್ಷಣೆ ಬೇಕಂದರೆ ನಮಗೆ ಇದಕ್ಕೆ ಉಗ್ರವಾದ ಕಾನೂನುಗಳನ್ನು ತರಬೇಕು. ನಮಗೆಲ್ಲ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿ ರಕ್ಷಣೆ ಕೊಡ್ತಕ್ಕಂಥದ್ದು ಬರೀ ಕಾನೂನುಗಳಂತಂದರೆ ಆಗಲ್ಲ. ನಮ್ಮ ಶಿಕ್ಷಣದಲ್ಲೂ, ಪ್ರಾಥಮಿಕ ಶಿಕ್ಷಣ ಹಂತದಲ್ಲೇ ನೀತಿ ಪಾಠಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಬ್ಜೆಕ್ಟ್ನ ಅಳವಡಿಸ್ಕೊಂಡ್ರೆ ಬರ್ತಕ್ಕಂಥ ನೆಕ್ಸ್ಟ್ ಜನ್ರೇಷನ್ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಸಮಾಜಕ್ಕೆ ಒಂದು ತಿದ್ದುಪಡಿ ಬರಬೇಕಂತ ನನ್ನೊಂದು ಮನವಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಸೇವೆಯನ್ನು ಸಲ್ಲಿಸಿ ಬಂದಿರುವಂಥವರು, ಅಲ್ಲಿರುವಂತಹ ಫೆಸಿಲಿಟೀಸು ಅಂದರೆ ಪ್ರತಿಯೊಬ್ಬ ಡ್ಯೂಟಿ ಡಾಕ್ಟರ್ಗೆ ಬೇಕಾಗಿರುವಂತಹ ಒಂದು ಶೌಚಾಲಯ ಆಗಿರ್ಬೋದು ಅಥವಾ ರೆಸ್ಟಿಂಗ್ ರೂಮ್ ಅನ್ನುವಂತಹದ್ದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಇರೋದಿಲ್ಲ. ಅಲ್ಲಿ CCTV ಫೆಸಿಲಿಟೀಸ್ ಕೂಡ ಇರೋದಿಲ್ಲ.
ಸೊ ಯಾವುದೇ ಒಂದು ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಮಾಡಿದ್ರೂ ಸಹ ವೈದ್ಯರ ತಪ್ಪಿಲ್ಲದೆ ಇದ್ರೂ ಸಹ ಅವರು ಇಮಿಡಿಯೇಟ್ ಆಗಿ ಅವರ ಈ ಒಂದು ಕಷ್ಟಗಳನ್ನು ಎದುರಿಸಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಒಂದು ವೈದ್ಯರಿಗೂ ಸಹ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಉತ್ತಮವಾಗಿರುವಂತಹ ಸೌಲಭ್ಯಗಳನ್ನು ಅವರು 36 ಅವರ್ಸ್ ಇವಾಗ ಆಗಿರುವಂತಹ ಒಂದು ಕೃತ್ಯ ನಡೆದಿರುವಂತಹ ಒಂದು ಮಹಿಳೆ 36 ಅವರ್ಸ್ ಅಂದರೆ 36 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿ 1 ಅವರ್ ರೆಸ್ಟ್ ಮಾಡಬೇಕು ಅಂತ ಹೋಗಿರುವಂತಹ ಸಂದರ್ಭದಲ್ಲಿ ಈ ಒಂದು ದುಷ್ಕರ್ಯವನ್ನು ನಡೆದಿರುವಂತಹದ್ದು. ಸೊ ಒಬ್ಬ ಮಹಿಳೆಯಾಗಿ ಅವರ ಒಂದು ಲಾಸ್ಟ್ ಕ್ಷಣಗಳನ್ನೇ ಅವ್ರದ್ದು ಒಂದು ಕೊನೆ ಜೀವ ಹೇಗಿರುತ್ತೆ ಅನ್ನುವಂತಹದ್ದನ್ನು ಒಬ್ಬ ವೈದ್ಯಯಾಗಿ ನಾನು ಕೂಡ ಅದನ್ನು ಇಮ್ಯಾಜಿನ್ ಮಾಡ್ಕೋಬಹುದು. ಆ ಥರ ಒಂದು ಕಷ್ಟಕರ ರೀತಿಯಲ್ಲಿ ಅವರು ಡೆತ್ ಆಗಿದ್ದಾರೆ. ಸೊ ಇದೆಲ್ಲದನ್ನು ತಡೆಯೋದಕ್ಕಾಗಿ ನಾವು ಅವರೊಬ್ಬರೇ ಅಲ್ಲ, ನೆಕ್ಸ್ಟ್ ಬರುವಂತಹ ಯಾರಿಗೂ ಸಹ ಈ ಥರ ಕಷ್ಟಗಳು ಬರಬಾರ್ದು, ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಫೆಸಿಲಿಟೀಸ್ ಕೊಡಬೇಕು. ಅದೇ ರೀತಿ ಒಂದು ಉತ್ತಮವಾಗಿರುವಂತಹ ಒಂದು ಕಾರ್ಯಗಳನ್ನು, ಒಂದು ಉತ್ತಮವಾಗಿರುವಂತಹ ಒಂದು ಪ್ರೊಟೆಕ್ಷನ್ ಲಾ ಅನ್ನುವಂತಹದ್ದು ಎಲ್ಲ ಡಾಕ್ಟರ್ಸ್ಗೆ ಬಂದಾಗಲೇ ನಾವು ಸಹ ಏನೇ ಕಷ್ಟಗಳಿದ್ರೂ ಸಹ ಅದನ್ನೆಲ್ಲದನ್ನು ಎದುರಿಸಿ ಉತ್ತಮವಾಗಿರುವಂತಹ ಸೇವೆಯನ್ನು ಕೊಡೋದಕ್ಕೆ ನಮಗೆ ಸಹಾಯಕವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವರು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅವಳಿಗೆ ಬರೀ ಅತ್ಯಾಚಾರ ಮಾಡಿರೋದಲ್ಲದೆ ಅವಳನ್ನ ಕಗ್ಗೊಲೆಯನ್ನು ಮಾಡಿದ್ದಾರೆ.